ದುರ್ಗಾ, ಏನ್ರಿ ಇಷ್ಟೊಂದು ಸ್ವೀಟ್ ತಗೊಂಡ್ಬಂದಿದ್ದೀರಾ? ದೀಪಾವಳಿಗೆ ನಮ್ಮ ಆಫೀಸಲ್ಲಿ ಸ್ವೀಟ್ ಕೊಟ್ರು, ತಗೋ. ಓ ಹೌದಾ ರೀ, ಎಲ್ಲ ಒಳ್ಳೆ ಕಾಸ್ಟ್ಲಿ ಸ್ವೀಟ್ ತರ ಕಾಣ್ತಾ ಇದೆ. ಹೌದೌದು, ತಗೋ, ಅತ್ತೆಗೆಲ್ಲ ಕೊಡು. ಹ್ಮ್ ಬಂದ್ಬಿಟ್ಲು ಮೋದೇವಿ. ಹೈ ಸ್ವೀಟು. ಏ ಸ್ವೀಟ್ ಮೇಲೆ ಏನಾದ್ರೂ ಕೈ ಇಟ್ಟೆ ಆಮೇಲೆ ನೋಡಿ ಏನ್ ಮಾಡ್ತೀನಂತ. ಇಲ್ಲ ಚಿಕ್ಕಮ್ಮ, ನನಗೆ ಸ್ವೀಟ್ ಬೇಡ. ಹಾ ಭಯ ಇರ್ಬೇಕು. ಮೀನಾ, ಸ್ವೀಟ್ ತಗೋ ಮೀನಾ, ಆಫೀಸಲ್ಲಿ ಕೊಟ್ರು. ಅಪ್ಪ ನನಗೆ ಸ್ವೀಟ್ ಬೇಡ, ನಾ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಪ್ಪ, ಯಾವತ್ತಾದ್ರೂ ಚಾಕ್ಲೇಟ್ ತಿಂತೀನಿ ಅಷ್ಟೇ. ಹೌದಾ ಮೀನಾ, ಸರಿ ಸ್ವಲ್ಪ ತಗೋ, ಒಂದ್ ಸ್ವೀಟ್ ಆದ್ರೂ ತಗೋ. ಬೇಡಪ್ಪ. ಸರಿ. ಸ್ವೀಟ್ ಬೇಕಂದ್ರೆ ಬಾ ಮೀನಾ, ತಗೋ. ಆಯ್ತು ಚಿಕ್ಕಮ್ಮ. ಮೀನಾ, ಅಪ್ಪ ಏನಪ್ಪ? ಬೆಳಗ್ಗೆ ಅತ್ತೆ ಮನೆಯಲ್ಲಿ ಜಗಳ ಆಯ್ತಲ್ಲ, ಹೌದಪ್ಪ. ಅದಕ್ಕೆ ಅತ್ತೆಗೆ ನಾನು ಒಳ್ಳೆ ಮನೆ ನೋಡಿದೀನಿ ಈಗ. ಐ ಹೌದಪ್ಪ, ನಮ್ಮ ಮನೆ ಪಕ್ಕನೇ ಇದೆಯಾ, ದೂರ ಇದೆಯಾ? ಇಲ್ಲಿಂದ ಸ್ವಲ್ಪ ದೂರನೇ ಇದೆ ಮೀನಾ. ಮನೆ ಹೆಂಗಿದೆಪ್ಪ? ಮನೆ ತುಂಬಾ ಚೆನ್ನಾಗಿದೆ ಮೀನಾ, ಸೂಪರ್ ಆಗಿದೆ. ಅವರು ಫಾರಿನ್ ಅಲ್ಲಿ ಇರೋದಂತೆ ಓನರು, ಹಂಗಾಗಿ ಫಾರಿನ್ ಸ್ಟೈಲ್ ಅಲ್ಲೇ ಮನೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ನಿಮ್ಮ ಅತ್ತೆಗೆ ಇಷ್ಟ ಆಗತ್ತೆ ಈ ಮನೆ. ಹೌದಪ್ಪ, ಅತ್ತೆಗೆ ಹೇಳಿಲ್ವಾ ನೀವು? ಇಲ್ಲ ಮೀನಾ, ಈಗ ಕಾಫಿ ಟೀ ಏನಾದ್ರು ಕೊಡ್ಬಿಟ್ಟು ಹೋಗಿ ಅತ್ತೆ ಹತ್ರ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಮನೆ ತೋರಿಸ್ಬಿಟ್ಟು ಬರೋಣ ಅಂತ ಇದ್ದೀನಿ. ಹೌದಪ್ಪ, ನಾನು ಬರ್ತೀನಿ ನಿಮ್ಮೊಟ್ಟಿಗೆ. ಆಯ್ತು ಮೀನಾ. ಅಪ್ಪ ಅವರನ್ನ ಬೇರೆ ಮನೆಯಲ್ಲಿ ಹೋಗ್ಬಿಡ್ಸೋದಿಕ್ಕೆ ಇಲ್ಲೇ ಬರ್ಬೋದಲ್ಲಪ್ಪ ಅವರು? ಆತರೆಲ್ಲ ಸರಿ ಆಗಲ್ಲ ಮೀನಾ, ಅವ್ರವ್ರು ಬೇರೆ ಇದ್ರೇನೆ ಸರಿ, ಗೊತ್ತಾಯ್ತಾ? ಈಗ ಇಷ್ಟ ದಿನ ಬಿಟ್ಟು ನಮ್ಮ ಮನೇಲಿ ಬಂದಿದ್ರೆ ಸರಿ ಆಗಲ್ಲ. ಅದು ಇಲ್ದಂಗೆ ನಿನ್ ಚಿಕ್ಕಮ್ಮನ ಬುದ್ಧಿ ಗೊತ್ತಿದೆಯಲ್ಲ, ಮತ್ತೆ ಹೆಂಗ್ ಬಂದಿಲ್ಲಿರೋದು? ಹೌದಪ್ಪ. ಏನಿಲ್ಲ ಈ ಮೀಟಿಂಗು? ಮೀಟಿಂಗ್ ಎಲ್ಲ ಏನಿಲ್ಲ ದುರ್ಗಾ, ಅಮ್ಮನ್ಗೆ ಸ್ವೀಟ್ ಕೊಟ್ಟ. ಊರಿ ಅಮ್ಮನ್ಗೆ ಸ್ವೀಟ್ ಕೊಟ್ಟೆ. ಅಮ್ಮನ್ಗೆ ಕಾಲು ಅಂತ ಮಲ್ಕೊಂಡಿದ್ರ, ಸ್ವೀಟ್ ತಗೊಂಡೋಗಿದ ತಕ್ಷಣ ಎತ್ ಕುತ್ಕೊಂಡ್ಬಿಟ್ರು, ತಿಂತಾ ಇದಾರೀಗ. ಹೌದಾ? ಏನ್ರಿ ಏನೋ ಮಾತಾಡ್ತಾ ಇದ್ದಂಗಿತ್ತು? ಏನಿಲ್ಲ, ಅಕ್ಕನ ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಹಂಗಾಗಿ ಬಾಡಿಗೆ ಮನೆ ಹುಡುಕ್ತಾ ಇದ್ರ, ಸರಿ ಅಂತ ಅಂದ್ಬಿಟ್ಟು ನಾನೊಂದ್ ಮನೆ ನೋಡಿದೀನಿ, ಅದನ್ನೇ ಈಗ ಅವ್ರನ್ನ ಕರ್ಕೊಂಡೋಗಿ ತೋರ್ಸೋಣ ಅಂತ ಇದೀನಿ. ಅಯ್ಯೋ ಹೌದೇನ್ರಿ, ಏನ್ ಪ್ರಾಬ್ಲಮ್ಮು, ಏನಾಯ್ತು? ಏನಂತ ವಿಷಯ ಗೊತ್ತಿಲ್ಲ. ನಾನು ಮತ್ತೆ ಮೀನಾ ಇಬ್ರು ಬೆಳಿಗ್ಗೆ ಹೋದಾಗ ಅವ್ರ ಅತ್ತೆ ಮನೆಗೆ ಬಂದಿದ್ರು. ಬಂದವರು ಯಾರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮನೆ ಮಾರ್ತೀನಿ, ಈ ಮನೆ ಖಾಲಿ ಮಾಡಿ ಅಂತ ಜಗಳ ಮಾಡಿದ್ರು ಅವ್ರ ಹತ್ರ. ಹಂಗಾಗಿ ಅಕ್ಕನು ಭಾವ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಮನೆ ನೋಡ್ತೀನಿ ಅಂತ ಹೇಳಿದ್ರ. ಅದಕ್ಕೆ ಸರಿ ಅಂತ ಆಫೀಸ್ ನವನ ಹತ್ರ ಹೇಳಿದೆ. ಅದಕ್ಕೆ ನಮ್ದೇ ಸ್ವಂತ ರಿಲೇಷನ್ ಮನೆ ಇದೆ, ಬೇಕಾದ್ರೆ ನೋಡಿ ಅಂತ ಹೇಳಿದ್ರ. ಅದೇ ನೋಡ್ಬಿಟ್ಟು ಬಂದೆ, ತುಂಬಾ ಚೆನ್ನಾಗಿದೆ ಮನೆ. ಓ ಹೌದೇನ್ರಿ, ಬಾಡಿಗೆ ಎಷ್ಟು? ಇಲ್ಲೇ ಇದೆಯಾ, ತುಂಬಾ ದೂರ ಹೋಗ್ಬೇಕಾ? ಇಲ್ಲಿಂದ ಸ್ವಲ್ಪ ದೂರನೇ ದುರ್ಗಾ. ಬಾಡಿಗೆ 25,000 ರೂಪಾಯಿ ಹೇಳಿದ, ಲಾಸ್ಟಿಗೆ 20,000 ಕೊಡಿ ಅಂತ ಹೇಳಿದಾನೆ. ಏನೋ ತಿಂಗಳಿಗೆ 20,000 ರೂಪಾಯಿನಾ? ಏನ್ರಿ ಹೇಳ್ತಾ ಇದ್ದೀರಾ? ನಿಮ್ ಭಾವನ್ಗೆ ತಿಂಗಳಿಗೆ ಅಷ್ಟೊಂದು ಬಾಡಿಗೆ ಕಟ್ಟಕ್ಕೆ ದುಡಿಮೆ ಇದೆಯಾ? ಇವಳ ಹತ್ರ ನಾನೇ ಬಾಡಿಗೆ ಕಟ್ಟದಂತ ಹೇಳ್ಬಾರ್ದು, ಇವಳ ಹತ್ರ ಹೇಳಿದ್ರೆ ಸರಿಯಾಗಲ್ಲ. ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಕಿತಾಪತಿ ಮಾಡ್ಬಿಡ್ತಾಳೆ. ಭಾವನ್ಗೆ ದುಡಿಮೆ ಕಡಿಮೆ ಇದೆ, ಆದ್ರೆ ಸ್ವಲ್ಪ ದುಡ್ಡೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದುಡ್ಡೆಲ್ಲ ಅವ್ರ ಹತ್ರ ಬೇಕಾದಷ್ಟಿದೆ, ಹಂಗಾಗಿ ಅವರು 20,000 40,000 ಬಾಡಿಗೆ ಕೊಡ್ತಾರೆ. ಅಷ್ಟು ದುಡ್ಡಿದೆ ಅವ್ರ ಹತ್ರ. ತಿಂಗಳಿಗೆ 20,000 ಏನು 40,000 ಬಾಡಿಗೆ ಕೊಡೋಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ಎಷ್ಟೊಂದು ದುಡ್ಡು ಮಾಡ್ಕೊಂಡಿರ್ಬೇಕು ಅವರು. ಇವ್ರ ಹತ್ರ ಎಲ್ಲ ನಾಜೂಕಾಗಿರ್ಬೇಕು. ಹಂಗಿದ್ರೇನೆ ತಮ್ಮನ ಹೆಂಡತಿ ಅಂತ ಸ್ವಲ್ಪ ಏನಾದ್ರೂ ಮಾಡಿಸ್ಕೊಳಕ್ಕಾಗತ್ತೆ. ಏನಾದ್ರೂ ತಗೋಬೇಕು ಅವ್ರ ಹತ್ರ. ಎಷ್ಟು ದುಡ್ಡು ಇಟ್ಕೊಂಡಿದ್ದಾರೆ ನೋಡು. ಇಷ್ಟೆಲ್ಲ ದುಡ್ಡಿದೆ ಅಂತ ಗೊತ್ತಿಲ್ಲದೆ ಅವಳನ್ನು ನನ್ನ ಯಜಮಾನ್ರನ್ನು ಬೇರೆ ಮಾಡ್ಬೇಕಂತ ಅಂದ್ಬಿಟ್ಟು ನಮ್ಮ ಅಮ್ಮನ್ನ ಕರೆಸ್ಬಿಟ್ಟೆ. ಬೇಡ ಬೇಡ, ಅವರಿಬ್ರು ಒಂದಾಗಿರ್ಲಿ, ಆವಾಗ್ಲೇ ನಾನು ಏನಾದ್ರೂ ಬೇಕಂದ್ರೆ ಅವ್ರ ಹತ್ರ ಕೇಳಿ ತಗೊಳಕ್ಕಾಗತ್ತೆ. ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ಅಂತ ಏನಾದ್ರೂ ಕೇಳಿ ಅವ್ರ ಹತ್ರ ತಗೋಬೇಕು. ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೆಂಗೆ ಮತ್ತೆ? ಮೊದ್ಲು ಅಮ್ಮನ ಹತ್ರ ಹೇಳ್ಬೇಕು ಈ ವಿಷಯ ಅಲ್ಲ. ದುರ್ಗಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ ಏನಿಲ್ಲ ರೀ, ಪಾಪರಿ ಅದಕ್ಕೆ ಈ ತರ ಆಗ್ಬಾರ್ದಾಗಿತ್ತು ಅವರಿಗೆ, ಅದೇ ತುಂಬಾ ಬೇಜಾರಾಗ್ತಾ ಇದೆ. ಸರಿ, ನೀವೇನ್ ಅವ್ರಿಗೆ ಮನೆ ನೋಡಿದಿರೋ ಅದನ್ನ ಅವ್ರಿಗೆ ಕರ್ಕೊಂಡೋಗಿ ತೋರ್ಸ್ರಿ. ಪಾಪ ಆ ತರ ಎಲ್ಲ ಜಗಳ ಮಾಡ್ಕೊಂಡು ಮನೇಲಿದ್ರೆ ಹೆಂಗ್ ಹೇಳಿ ನೋಡೋಣ. ಏನಿವಳು ನಮ್ಮ ಅಕ್ಕನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾಳೆ. ಇವಳನ್ನ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ಅವ್ರಮ್ಮ ಬಂದವರು ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿರ್ಬೇಕು, ಅದಕ್ಕೆ ಈ ತರ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಸರಿ ಇರ್ಲಿ, ಆದ್ರೆ ನಾನ್ ಬಾಡಿಗೆ ಕಟ್ತೀನಿ ಅಂತ ಇವಳ ಹತ್ರ ಹೇಳ್ಬಾರ್ದು. ಹೇಳಿದ್ರೆ ಮನ್ಸ್ ಬದಲಾದ್ರೇನೋ ಆಗ್ಬಿಡತ್ತೆ. ಸರಿ ಬೇಗ ಹೋಗ್ರಿ, ಅಕ್ಕನ ಕರ್ಕೊಂಡೋಗಿ ಮನೆ ತೋರ್ಸ್ಬಿಟ್ಟು ಬನ್ನಿ. ಮೀನಾ, ಚಿಕ್ಕಮ್ಮ ಹೋಗ್ ಮೀನಾ, ನೀನು ಅಪ್ಪನೊಟ್ಟಿಗೆ ಹೋಗಿ ಅತ್ತೆನ ಕರ್ಕೊಂಡೋಗಿ ಮನೆ ತೋರ್ಸ್ಬಿಟ್ಟು ಬನ್ನಿ. ಆಯ್ತು ಚಿಕ್ಕಮ್ಮ. ರೀ ತಡೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ದುರ್ಗಾ, ಬೇಡ ದುರ್ಗಾ, ನೀನ್ ಕೇಳಿದ್ದೆ ನನಗೆ ತುಂಬಾ ಸಂತೋಷ ಆಯ್ತು. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಬಂದ ಆಮೇಲೆ ಕಾಫಿ ಕುಡಿತೀನಿ, ಆಯ್ತಾ? ಸರಿ ಆಯ್ತು ರೀ, ಜಾಗ್ರತೆಯಾಗಿ ಹೋಗ್ಬಿಟ್ಟು ಬನ್ನಿ. ಹೋಗ್ಬರ್ತೀನಿ ಚಿಕ್ಕಮ್ಮ. ಹುಷಾರಾಗಿ ಹೋಗ್ಬಿಟ್ಟು ಬಾ ಮೀನಾ. ಹೋಗ್ಬಿಟ್ರು. ಅಮ್ಮನ ಹತ್ರ ಮೊದ್ಲು ಹೋಗಿ ಹೇಳ್ಬೇಕು.
ಸ್ವೀಟ್ಸ್ ನೀನು ಒಬ್ಳೆ ತಿನ್ಕೊಂಡ್ಬಿಟ್ಟಲ್ಲಮ್ಮ, ನನ್ಗೊಂಚೂರು ಇರ್ಲಿಲ್ಲ, ನನ್ನ ಮಗಳು ತಿನ್ಲಿಲ್ಲ ಕಣಮ್ಮ. ಅಯ್ಯೋ ದುರ್ಗಾ, ನೀನ್ ತಿಂದಿಲ್ವಾ? ನೀನ್ ತಿಂದಿದ್ಯಾ ಅಂತ ನಾನು ತಿಂತ ತಿಂತ ಚೆನ್ನಾಗಿತ್ತ ಅಂತ ಅಂದ್ಬಿಟ್ಟು ಎಲ್ಲ ತಿಂದ್ಬಿಟ್ಟೆ ಕಣಮ್ಮ. ಏನಮ್ಮ ನೀನು ಒಂದ್ ಮಾತು ಕೇಳೋದಲ್ಲ, ನೀನು ಎಲ್ಲ ಹಿಂಗ್ ತಿಂದ್ಬಿಟ್ಟೆ. ನಾನು ತುಂಬಾ ಆಸೆ ಪಟ್ಟಿದ್ದೆ ಗೊತ್ತಾ, ನೀನ್ ಈ ತರ ತಿಂತಿ ಅನ್ಕೊಂಡೇ ಇರ್ಲಿಲ್ಲ. ಹೋಗಮ್ಮ ನೀನು. ದುರ್ಗಾ, ಬೇಜಾರ್ ಮಾಡ್ಕೋಬೇಡ ಕಣಮ್ಮ, ನಾನೆಲ್ಲದು ಹೊರಗಡೆ ಹೋದೆ ತಂದು ಕೊಡ್ತೀನಿ ಆಯ್ತಾ. ಇನ್ನು ಬೇರೆ ಏನೋ ಬಾಕ್ಸ್ ಇಲ್ವಾ? ಇದೊಂದೇನಾ? ನಾನು ಇನ್ನ ಏನೋ ಇರುತ್ತೆ ಅನ್ಕೊಂಡು ತಿಂದ್ಬಿಟ್ಟೆ. ಹೋಗಮ್ಮ ನೀನು, ಕೊಡಿಲಿ ಬಾಕ್ಸು. ನನ್ನ ಮಗಳು ನೋಡಿದ್ಲು ಅಂದ್ರೆ ಅಷ್ಟೇ, ಈ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ನನಗೆ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹತ್ರ ಜಗಳ ಬಂದ್ಬಿಡ್ತಾಳೆ. ಕೊಡಿಲಿ, ಅದನ್ನ ಕಸಕ್ಕೆ ಹಾಕ್ಬಿಡ್ತೀನಿ. ತಗೊಳ್ಳಿ ದುರ್ಗಾ, ತಗೊಂಡು ಕಸಕ್ಕೆ ಹಾಕ್ಬಿಡು. ನಿನ್ ಮಗಳು ನೋಡಿದ್ಲು ಅಂದ್ರೆ ಅಷ್ಟೇ. ಮತ್ತೆ ನಮ್ಮಮ್ಮ ಏನು ಹಿಂಗ್ ತಿಂದ್ಬಿಡ್ತಿಯಲ್ಲ ಬಕಾಸುರಿ ತರ. ಛೀ, ಆ ಮೀನ ಕಣ್ಣಿಟ್ಟಿದ್ದಕ್ಕೆ ಈ ತರ ಎಲ್ಲ ಆಗಿದ್ದು. ಅವಳಿಗೊಂದು ಸ್ವೀಟ್ ಕೊಟ್ಟಿದ್ರೆ ಆಗ್ತಾ ಇತ್ತು, ನನಗೂ ಸಿಗ್ತಾ ಇತ್ತು. ಛೇ. ಏ ಅಮ್ಮ, ನಿನ್ ವಿಷಯ ಗೊತ್ತೇನೆ? ಏನೇ ದುರ್ಗಾ? ಏ ಅಮ್ಮ, ನಾವ್ ಬೆಳಗ್ಗೆ ಮಾತಾಡ್ತಾ ಇದ್ವಲ್ಲ ಮೀನು ನೊಟ್ಟಿಗೆ, ಅದೇ ಅವ್ರ ಮನೇಲಿ ಜಗಳ ಆಯ್ತು ಅಂತ ನನ್ನ ಯಜಮಾನ್ರು ಅಕ್ಕರ ಮನೇಲಿ, ಗೊತ್ತಾ ನಿನ್ಗೆ? ಹೌದು. ಹೂನಮ್ಮ, ಅವ್ರ ಮನೇಲಿ ಜಗಳ ಆಗಿದೆಯಂತೆ, ಹಂಗಾಗಿ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಬಾಡಿಗೆ ಹೋಗ್ತಾರಂತಮ್ಮ. ಹೌದಾ? ಒಳ್ಳೇದಾಗ್ಲಿ, ಎಲ್ಲ ಹೋಗಿ ಸಾಯಲಿ ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಆತರ ಹೇಳ್ಬಿಡಮ್ಮ, ನಿನ್ಗಿನ್ನೂ ವಿಷಯ ಗೊತ್ತಿಲ್ಲ. ಯಾಕೆ ದುರ್ಗಾ, ಏನಾಯ್ತು? ಅಮ್ಮ, ನನ್ನ ಯಜಮಾನ್ರು ಅವ್ರಿಗಂತ ಒಂದ್ ಮನೆ ನೋಡಿದಾರಂತೆ, ತಿಂಗಳಿಗೆ ಬಾಡಿಗೆ 20,000 ರೂಪಾಯಿ ಅಂತೆ ಅಮ್ಮ. ಏನು? ತಿಂಗಳಿಗೆ 20,000 ರೂಪಾಯಿ ಬಾಡಿಗೆನಾ? ಹೂನಮ್ಮ, ಯಜಮಾನ್ರು ಮನೆ ನೋಡಿದಾರಂತೆ, ತಿಂಗಳಿಗೆ 20,000 ರೂಪಾಯಿ ಅಂತೆ. ನಾನು ಅವ್ರ ಹತ್ರ ಕೇಳಿದೆ, ಅಳ್ಳರಿ 20,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಕಟ್ತಾರಂತ ಹೇಳಿದ್ರೆ ನಿಮ್ ಭಾವನ್ಗೆ ಅಷ್ಟೊಂದು ದುಡಿಮೆ ಇದೆಯಾ ಅಂತ ಕೇಳಿದಿಕ್ಕೆ ಅವ್ರು ಹೇಳ್ತಾ ಇದಾರೆ. ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆಯಂತೆ ಅಮ್ಮ, ಅವ್ರ ದುಡ್ಡು ಬೇಕಾದಷ್ಟು ಮಾಡ್ಕೊಂಡಿದಾರಂತೆ. ಅವರೆಲ್ಲ 20,000ಕ್ಕೆ 40,000 ರೂಪಾಯಿ ಬಾಡಿಗೆನೆ ಕೊಡೋಷ್ಟಿದೆಯಂತಮ್ಮ ಅವ್ರ ಹತ್ರ. 40,000 ರೂಪಾಯಿ ಕೊಡಂಗಿದ್ಯಾ? ಹಂಗಂದ್ರೆ ಎಷ್ಟು ದುಡ್ಡು ಮಾಡಿ ಇಟ್ಕೊಂಡಿರ್ಬೋದು ನೋಡ್ ದುರ್ಗಾ. ಹೂನಮ್ಮ, ಅಷ್ಟೊಂದು ದುಡ್ಡು ಇಟ್ಕೊಂಡಿದಾರಂತ ಹೇಳಿದಾಗ ಅವ್ರ ಹತ್ರ ಹೋಗಿ ಮುಖ ತೋರ್ಸಕ್ಕಾಗತ್ತಮ್ಮ. ಅದಕ್ಕೆ ನಾನೊಂದು ಪ್ಲಾನ್ ಮಾಡ್ಕೊಂಡಿದೀನಿ. ಏನ್ ಪ್ಲಾನ್ ನನ್ ಮಗಳು ಮಾಡ್ಕೊಂಡಿರೋದು? ಅಮ್ಮ, ಅವ್ರ ಹತ್ರ ಅಲ್ಲ ಸಿಟ್ಟಾಗಿ ಜಗಳ ಮಾಡ್ಕೊಂಡು ಹಂಗಲ್ಲ ಇದ್ರೆ ಅವ್ರ ಹತ್ರ ಅಲ್ಲ ದುಡ್ಡು ಹೊಡಿಯಕ್ ಆಗಲ್ಲ ಅಮ್ಮ. ಅದಕ್ಕೆ ನನ್ ಮಗಳು ಇನ್ಮೇಲೆ ತುಂಬಾ ಪ್ರೀತಿ ತೋರ್ಸೋಣ ಅಂತ ಇದೆಯೇನಮ್ಮ ಅವ್ರ ಹತ್ರ. ಹೂನಮ್ಮ, ಇನ್ಮೇಲೆ ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ಸ್ಬೇಕು, ಅದಕ್ಕೆ ಅಂತ ಜೀವ ಬಿಡ್ಬೇಕು. ಹಂಗ್ ಬಿಟ್ರೆ ನನ್ಗೂ 2 ಹೆಣ್ಮಕ್ಳು ಇದಾರೆ ಅಂತ ಹೇಳ್ಬಿಟ್ಟು ಹೆಂಗೂ ನನ್ನ ತಮ್ಮನ ಹೆಂಡತಿ ಅವ್ರ ಹತ್ರ ಹೆಂಗಾದ್ರೂ ದುಡ್ಡು ಮಾಡಕ್ ಆಗತ್ತೆ, ಇಲ್ಲ ಅಂದ್ರೆ ಆಗಲ್ಲಮ್ಮ. ಮತ್ತೆ ದುರ್ಗಾ, ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ಯಾ. ಇದೆಲ್ಲ ಗೊತ್ತಿಲ್ದೆ ಅವ್ರ ಹತ್ರ ಜಗಳ ಮಾಡಕ್ಕೆ ನನ್ನ ಕರ್ಸ್ಬಿಟ್ಟಿದ್ಯಾ ನೀನು. ಹೌದಮ್ಮ, ಇವ್ರ ಹತ್ರ ಇಷ್ಟು ದುಡ್ಡಿದೆ ಅಂತ ಗೊತ್ತಿಲ್ದೆ ಅಕ್ಕ ತಮ್ಮನ್ನ ಬೇರೆ ಮಾಡ್ಬೇಕಂತ ಅಂದ್ಬಿಟ್ಟು ನಿನ್ನ ಕರ್ಸಿದ್ದು ತಪ್ಪಾಗ್ಬಿಡ್ತು. ಒಳ್ಳೇದಾಯ್ತು, ಇನ್ನವರೆಗೂ ನಾವ್ ಏನು ಅವ್ರಿಗೆ ಮಾಡ್ಲಿಲ್ಲ ಕೆಟ್ಟದು, ಗೊತ್ತಾಯ್ತಾ? ಇನ್ಮೇಲಾದ್ರೂ ಅವ್ರ ಹತ್ರ ನಾಜೂಕಾಗಿದ್ವಿ ಅಂತ ಹೇಳಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಅದು ಇಲ್ದಂಗೆ ಅವ್ರ ಅಕ್ಕನ್ಗೆ ಸ್ವಲ್ಪ ಒಳ್ಳೆ ಬುದ್ಧಿ ಅಮ್ಮ. ನಾವ್ ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿದ್ರೆ ಬೇಕಾಗಿದ್ದು ಮಾಡಿಸ್ಕೋಬಹುದು. ಕಣೆಮ್ಮ ದುರ್ಗಾ, ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ಯಾ. ಆಯ್ತು, ಹೆಂಗಿದ್ರೂ ಮೀನನ್ಗೆ 18 ವರ್ಷ ಆಗಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟ್ರೊಳಗೆ ಇವ್ರ ಅಕ್ಕನ ಹತ್ರ ಎಷ್ಟಾಗತ್ತೆ ಅಷ್ಟು ದುಡ್ಡು ಮಾಡ್ಕ. ಮತ್ತೆ ಮೀನನ ಹತ್ರ ಇರೋಂತ ಆಸ್ತಿನೆಲ್ಲ ನಾವು ಬರ್ದು ತಗೊಂಡ್ಬಿಟ್ಟು ಇವ್ರನ್ನ ಬೀದಿಲ್ ಬಿಟ್ಬಿಟ್ಟು ನಾವು ಈ ಊರ್ ಬಿಟ್ಟು ಪಾರಿಂಗ್ ಹೋಗ್ಬಿಡೋಣ. ಏನೋ ಪಾರಿಂಗ? ಅಮ್ಮ, ಪಾರಿಂಗ್ ಹೋಗ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಮ್ಮ. ನೀನು ಇಂಗ್ಲಿಷ್ ಬರತ್ತಾ? ಏನೋ ಯಾವ್ದೋ ಒಂದು ಭಾಷೆಯಲ್ಲಿ ಮಾತಾಡ್ಕೊಂಡು ಹೋಗೋಣ ಬಿಡು. ಪಾರಿಂಗೆಲ್ಲ ಆಗಲ್ಲಮ್ಮ, ನಿನ್ಗೂ ಇಂಗ್ಲಿಷ್ ಬರಲ್ಲ, ನನ್ಗೂ ಇಂಗ್ಲಿಷ್ ಬರಲ್ಲ. ಏನ್ ಮಾಡೋದು? ಪಾರಿಂಗ್ ಹೋಗಿ ಇಲ್ಲೇ ಎಲ್ಲಾದ್ರೂ ಬೇರೆ ಊರಿಗೆ ಹೋಗಿ ಜೀವನ ಮಾಡಿದ್ರೆ ಆಯ್ತು ಬಿಡು. ಏನೋ ದುರ್ಗಾ, ಇನ್ನು ಅದಕ್ಕೆ ಟೈಮ್ ಇದೆ ಬಿಡು, ಆಮೇಲೆ ನೋಡ್ಕೊಳ್ಳೋಣ, ಸರಿನಾ? ಸರಿ. ಈಗ ಯಜಮಾನ್ರು ಆ ಮೀನ ನಾಯಿ ಇದಾಳಲ್ಲ, ಅವಳನ್ನು ಕಳ್ಸಿದೀನಿ. ಹೋಗಿ ಅವ್ರಿಗೆ ಮನೇನ ತೋರ್ಸ್ಬಿಟ್ಟು ಬರ್ರಿ ಅಂತ ಅಂದ್ಬಿಟ್ಟು ಅವ್ರು ಬರ್ಲಿ. ಆಮೇಲೆ ಮತ್ತೆ ನಾನು ಹೋಗ್ತೀನಿ. ಹೋಗಿ ನನ್ನ ಅಕ್ಕೆ ಹತ್ರ ಮುದ್ದಾಗಿ ಪ್ರೀತಿಯಿಂದ ಮಾತಾಡ್ಸ್ಬೇಕಲ್ಲಮ್ಮ, ಆಗ ನನ್ ಮೇಲೆ ಅವ್ರಿಗೆ ಪ್ರೀತಿ ಬರುತ್ತೆ, ಗೊತ್ತಮ್ಮ? ಹಂಗೆ ಮಾಡು ದುರ್ಗಾ. ಮತ್ತೇನ್ ಗೊತ್ತಾ, ನೀನ್ ಯಜಮಾನ್ರ ಹತ್ರ ಹೇಳು, ಅಮ್ಮನ್ಗೆ ಆ ಸ್ವೀಟ್ ತುಂಬಾ ಇಷ್ಟ ಆಗಿದೆ ರೀ, 1-2 ಬಾಕ್ಸ್ ತಗೊಂಬರೋದಂತೆ ಬೇಕ್ರಿಯಿಂದ ಅಂತ ಹೇಳು. ತರ್ಲಿ. ನನ್ಗೆ ಯಾಕೋ ಇನ್ನೊಂದ್ ಸ್ವಲ್ಪ ಸ್ವೀಟ್ ತಿನ್ಬೇಕು ಅಂತ ಆಗ್ಬಿಟ್ಟಿದೆ ಕಣಮ್ಮ. ನೀನ್ ಬೇರೆ ಈಗ ಖುಷಿಯಾಗಿ ಹೇಳ್ಬಿಟ್ಟ, ಅದೊಂಥರ ಸಂತೋಷ ಆಗ್ಬಿಟ್ಟಿದೆ. ತರ್ಸ್ತೀಯಾ? ಆಯ್ತಮ್ಮ, ತರಿಸ್ತೀನಿ. ಮತ್ತೇನಾದ್ರು ಬೇರೆ ಬೇಕಾ? ಕಣಿಮ ದುರ್ಗಾ, ಮೊನ್ನೆ ದೀಪಾವಳಿಗೆ ಗುಲಾಬ್ ಜಾಮೂನ್ ಮಾಡಿದ್ದಲ್ಲ, ಅದ್ ನನಗೆ ಸಾಕಾಗ್ಲಿಲ್ಲ ಕಣೆ. ಇನ್ನೊಂದ್ ಸ್ವಲ್ಪ ಮಾಡ್ಕೊಡ್ತೀಯಾ? ಗುಲಾಬ್ ಜಾಮೂನ್ ಪ್ಯಾಕೆಟ್ ತರ ಕೇಳು, ಮಾಡ್ಕೊಡ್ತೀಯಾ? ನಮ್ಮ ತರಿಸ್ತೀನಿ ಬಿಡು, ಎಲ್ಲ ಮಾಡ್ಕೊಡ್ತೀನಿ. ಸರಿ ಆಯ್ತು. ನೀನ್ ಸುಮ್ನೆ ನನ್ನ ಹತ್ರ ಜಗಳಕ್ಕೆ ಬರ್ಬೇಡ ಕಣಪ್ಪ. ಅವನೇ ನಾನು ಏನಿಲ್ಲ ಊರಿಗೆ ಹೋಗೋನು ಒಂದ್ ಮಾತು ಹೇಳ್ಬಿಟ್ಟು ಹೋಗೋದಲ್ಲ ಅಂತ ಕೇಳಿದಷ್ಟೇ. ನಾನ್ ಮನೆ ಖಾಲಿ ಮಾಡ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದ. ಆಯ್ತಪ್ಪ, ನೀನ್ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ದಷ್ಟೇ. ಅವ್ನ್ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ನಾನ್ ಏನ್ ಮಾಡ್ಲಿ? ಅಮ್ಮ, ನಾನ್ ನಿನ್ ಮಗ, ಗೊತ್ತಾ? ನೀವೇನ್ ಮಾತಾಡಿರ್ತೀರ ಅಂತ ನನ್ಗೆಲ್ಲ ಗೊತ್ತು. ನೀವೇನ್ ನನ್ಗೆ ಹೇಳ್ಬೇಕಾಗಿಲ್ಲ. ಇಲ್ಲ ಕಣಪ್ಪ, ಅಷ್ಟೇ ನಾನು ಮಾತಾಡಿದ್ದು. ಸರಿ, ಎಷ್ಟು ಹೇಳ್ತಾ ಇದ್ದೀರಲ್ಲ. ನಾನು ಊರಿಗೆ ಹೋದೆ, ನಿಮ್ ಹತ್ರ ಹೇಳೋಗ್ಲಿಲ್ಲಲ್ಲ. ನಾನು ಮನೆ ಖಾಲಿ ಮಾಡ್ಲಾ? ಅಯ್ಯೋ, ನೀನೆಲ್ಲ ಯಾಕಪ್ಪ ಖಾಲಿ ಮಾಡ್ತೀಯಾ? ನಿನಗೆ ಆ ಮನೆ, ನೀನೇ ಇರು ಆ ಮನೆಯಲ್ಲಿ. ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ನನ್ನ ಹತ್ರ ಹೇಳಿದ್ರೇನೋ, ನಾನೇನು ನಿಮ್ ಸಣ್ಣ ಮಗನ್ ತರ ಅಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಕ್ಕೆ. ನಾನಲ್ಲ ಆ ಮನೆ ಬಿಟ್ಟು ಹೋಗಲ್ಲ. ನೀವು ಮನೆ ಕಟ್ಕೊಟ್ರೆ ನಿಮ್ದಾಗ್ಬಿಡತ್ತಾ? ಆ ಜಾಗ ಯಾರ್ದು? ನಮ್ಮ ಅಪ್ಪಂದು.
ಅವನಿಗೆ ಬುದ್ಧಿ ಇಲ್ಲ. ನೀವ್ ಹೇಳಿದ್ದಕ್ಕೆ ರೋಷ ಬಂದು ಅವ್ನ ಮನೆ ಬಿಟ್ಟು ಹೋದ. ಆದ್ರೆ ನಾನ್ ಆ ತರ ಎಲ್ಲ ಹೋಗಲ್ಲ. ನಮ್ಮಪ್ಪನ ಆಸ್ತಿ ನನಗ್ ಬೇಕು. ನಾನು ಅದೇ ಜಾಗದಲ್ಲಿ ಇರ್ತೀನಿ. ಯಾರು ಏನ್ ಮಾಡ್ತೀರಾ ಮಾಡಿ, ನೋಡ್ತೀನಿ. ನಾನೇನು ನಿನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಲಿಲ್ಲ ಕಣಪ್ಪ. ನೀನ್ ಅದೇ ಮನೇಲಿ ಇರು. ನಿನ್ನನ್ನೆಲ್ಲ ಏನ್ ಹೇಳಲ್ಲ ನಾನು. ಅವನೇ ಮನೆ ಖಾಲಿ ಮಾಡ್ಕೊಂಡು ಹೋದ, ಅದಕ್ಕೆ ನಾನು ಮನೆನ ಮಾರ್ಬಿಟ್ಟೆ. ಏನು, ಮನೆ ಮಾರ್ಬಿಟ್ರಾ? ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಹೌದು ಕಣೋ, ಒಳ್ಳೆ ಪಾರ್ಟಿ ಬಂತು, ಮನೆ ಮಾರ್ಬಿಟ್ಟೆ 30 ಲಕ್ಷಕ್ಕೆ. ಅಮ್ಮ, ಹಂಗಂದ್ರೆ ನೀವು ಪ್ಲಾನ್ ಮಾಡ್ಕೊಂಡೆ ಅವನನ್ನ ಮನೆ ಬಿಟ್ಟು ಓಡಿಸಿದ್ರಾ? ಮನೆ ಮಾರಿ ಆ ದುಡ್ಡು ಇಟ್ಕೊಂಡು ನೀವು ಎಷ್ಟು ದಿನ ಸಂತೋಷವಾಗಿರ್ತೀರಂತ ನಾನು ನೋಡ್ತೀನಿ. ಹೋಗ ಅದೆಲ್ಲ ನಾನು ನೋಡ್ಕೊಳ್ತೀನಿ. ನೀವೆಲ್ಲ ಏನ್ ನನ್ಗೆ ಹೇಳ್ಬೇಡ್ರಿ. ಬಂದ್ಬಿಟ್ಟ. ಛೀ ಅಮ್ಮ, ನಿಮ್ ಬುದ್ಧಿ ಈ ತರ ಇರುತ್ತೆ ಅನ್ಕೊಂಡಿರ್ಲಿಲ್ಲಮ್ಮ ನಾನು. ನೀವು ಮಾಡಿದ ಕೆಲ್ಸಕ್ಕೆ ಪಾಪ ಅವರು ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಆ ಪಾಪ ಅಲ್ಲ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಪ್ರೀತಿ, ನೀನು ನಿಮ್ಮಮ್ಮ ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಾ? ನೀನೆಲ್ಲ ನಿಮ್ಮಮ್ಮನ ಸ್ವಲ್ಪ ಬುದ್ಧಿ ಹೇಳಕ್ಕಾಗಲ್ಲ? ನೀನ್ ಹೇಳಿದ್ರೆ ಅದು ನಿಮ್ಮಮ್ಮ ಕೇಳ್ತಾರಲ್ಲ. ಅಕ್ಕಿ, ಅದು ನಾನು ತುಂಬಾ ಸಲ ಅಮ್ಮನ್ಗೆ ಹೇಳ್ಬಿಟ್ಟೆ. ಅಮ್ಮನೇ ಮಾತೆ ಕೇಳ್ತಾ ಇಲ್ಲ, ಮನೆ ಮಾರ್ಲೇಬೇಕಂತ ಹೇಳಿ ಮಾರ್ಬಿಟ್ರದ್ಕೆ. ಅವಳ ಹತ್ರ ಎಲ್ಲ ಏನ್ ಮಾತಾಡ್ತಾ ಇದೀಯ ನೀನು? ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನೀವು ಮನೇಲಿ ಮಾಡೋದಲ್ಲ ಅವಳು ಗೊತ್ತಿಲ್ಲದೆ ಇರತ್ತಾ? ಹೌದು ಕಣೆ, ಅವಳಿಗೆಲ್ಲ ಗೊತ್ತಿದೆ. ಏನೀಗ ಮಾಡ್ತೀಯ ನೀನು? ಮನೆ ಮಾರಿ ದುಡ್ಡೆಲ್ಲ ನನ್ನ ಮಗಳಿಗೆ ಕೊಡೋದು. ಅವಳ ಗಂಡ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಗೊತ್ತಾ? ಅವನಿಗೆ ಕೊಟ್ಟು ಏನಾದ್ರು ಬಿಸ್ನೆಸ್ ಮಾಡಕ್ ಹೇಳೋಣ ಅಂತ ಇದೀನಿ. ಏನ್ ಮಾಡ್ತೀಯ ಈಗ ನೀನು? ಓ, ಇದಾ ನಿಮ್ ಪ್ಲಾನು? ಪ್ರೀತಿ, ದುಡ್ಡು ನೋಡಿದ ತಕ್ಷಣ ನಿನಗೆ ಬುದ್ಧಿ ಬದಲಾಗ್ಬಿಡ್ತಲ್ಲ. ನಿಮ್ಮಮ್ಮ ದುಡ್ಡು ಕೊಡ್ತಾರಂತ ಹೇಳ್ಬಿಟ್ಟು ನಿಮ್ಮ ಅಣ್ಣನಿಗೆ ಒಂಚೂರು ಸಪೋರ್ಟ್ ಮಾಡ್ದೆ ದುಡ್ಡಿನಿಂದ ಹೋಗ್ತಾ ಇದ್ಯಾ? ಹೋಗು. ಮಗ ಹೆಂಗ್ ಹೋದ್ರೇನು ಹೋಗ್ಲಿ, ಮಗಳು ಮಾತ್ರ ಚೆನ್ನಾಗಿರ್ಲಿ ಅಂತ ಹೇಳಿ ಮನೆ ಮಾರಿ 30 ಲಕ್ಷ ತೆಗ್ದು ನಿಮ್ ಮಗಳಿಗೆ ಕೊಟ್ಟು ಬಿಸ್ನೆಸ್ ಮಾಡ್ತೀರಾ? ಮಾಡಿ ಆ ಬಿಸ್ನೆಸ್ ಎಲ್ಲ ಹಾಳಾಗಿ ಹೋಗ್ಬೇಕು, ಎಕ್ಕುಟ್ಟೋಗ್ಬೇಕು, ಎಲ್ಲ ಬೀದಿಗೆ ಬರ್ಬೇಕು. ಹೋಗಿ ಅದೆಲ್ಲ ನಾನು ನೋಡ್ಕೊಳ್ತೀನಿ. ಬಂದ್ಬಿಟ್ಲಿ ಇವಳು. ಅಮ್ಮ, ಏನ್ ಪ್ರೀತಿ? ಅಮ್ಮ ನೋಡಮ್ಮ, ಅದಕ್ಕೆ ಯಾವ ತರ ಶಾಪ ಕೊಟ್ಟು ಹೋಗ್ತಾ ಇದಾರೆ. ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ಅಮ್ಮ. ಅಯ್ಯೋ ಬಿಡು ಪ್ರೀತಿ, ಇವಳು ಹೇಳಿದ್ದೆಲ್ಲ ನೀನ್ ಕಿವಿಗೆ ಹಾಕಬೇಡ. ಅವಳಿಗೆ ಹೊಟ್ಟೆ ಉರಿ. ನಾವು ಮನೆ ಮಾರ್ತಾ ಇದೀವಲ್ಲ, ಆ ಮನೆನ ಇವಳೇ ಇಟ್ಕೊ ಅಂತ ಹೇಳಿದ್ರೆ ಚೆನ್ನಾಗಾಗ್ತಾ ಇತ್ತು. ಇಲ್ಲ ಅಂದ್ರೆ ಮನೆ ಮಾರಿದ ದುಡ್ಡಲ್ಲಿ ಸ್ವಲ್ಪ ಇವಳಿಗೂ ಕೊಡ್ತಾ ಇದ್ವಿ ಅಂದ್ರೆ ಪಾಲು, ಆಗ ಖುಷಿ ಪಡ್ತಾ ಇದ್ಲು. ಈಗ ಎಲ್ಲ ದುಡ್ಡು ನೀನೇ ಇಟ್ಕೊಳ್ತಾ ಇದೆಯಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ. ಅದಕ್ಕೆ ಆತರ ಶಾಪ ಕೊಟ್ಟು ಹೋಗ್ತಾ ಇದ್ದಾಳೆ. ಅವಳ ಶಾಪ ಅಲ್ಲ, ಕಸಕ್ ಹಾಕು. ಅದನ್ನೆಲ್ಲ ನಿನ್ ತಲೆಗೆ ಇಟ್ಕೋಬೇಡ, ಹೋಗು. ಓ, ಹಂಗೆ ಹೇಳ್ತಾ ಇದೀಯಮ್ಮ? ಹ್ಞೂ ಕಣೆ, ಅವಳಿಗೆ ಹೊಟ್ಟೆ ಉರಿ ಆಗಿದೆ. 30 ಲಕ್ಷ ಅಂದ್ರೆ ಸುಮ್ಮನೆನಾ? 30 ಲಕ್ಷ ಒಬ್ಳಿಗೆ ಕೊಟ್ಬಿಟ್ರು, ನನ್ಗೇನು ಕೊಡ್ಲಿಲ್ಲ ಅಂತ ಅವಳಿಗೆ ಹೊಟ್ಟೆ ಉರಿ. ಈ ಡುಮ್ಮಿಗೆ ತುಂಬಾ ಆಸೆ ಜಾಸ್ತಿ ಗೊತ್ತಾ? ಎಷ್ಟಿದ್ರೇನು ಅವಳಿಗೆ ಸಾಕಾಗಲ್ಲ. ಈ ಡುಮ್ಮಿ ಮನೆಗೆ ನೀನ್ ಹೋಗಿದ್ಯಲ್ಲ, ಆಗ ಅವಳ ಗೋಡ್ರೇಜ್ ಅಲ್ಲಿ ನೀನ್ ನೋಡಿದ್ಯಾ? ನಾನ್ ನೋಡಿದೀನಿ. ಬಾಕ್ಲು ತೆಗ್ದು ಅಂತ ಹೇಳಿದ್ರೆ ಒಂದು ಬಾಕ್ಸ್ ಇಟ್ಟಿದ್ದಾಳೆ. ಆ ಬಾಕ್ಸ್ ಫುಲ್ ಒಡವೆ ಅಂದ್ರೆ ಒಡವೆ, ಅಷ್ಟು ಬಂಗಾರದ ಕೆಜಿ ಗಟ್ಲೆ ಇಟ್ಕೊಂಡಿದ್ದಾಳೆ. ಅದೇ ಒಂದ್ ದಿನಾನು ಒಂದ್ ಹಾಕೊಂಡು ಹೊರಗಡೆ ಬರಲ್ಲ, ಅಷ್ಟೊಂದು ಕಂಜೂಸ್ ಅವಳು. ಹಂಗಿರುವಾಗ 30 ಲಕ್ಷ ಇದೆ ಅಂತ ಹೇಳಿದಾಗ ಅವಳಿಗೆ ಹೊಟ್ಟೆ ಉರಿ ಆಗಲ್ವಾ? ಅವಳಿಗೆ ಭಯಂಕರ ಹೊಟ್ಟೆ ಉರಿ. ಅದಕ್ಕೆ ಆ ಡುಮ್ಮಿ ಹಂಗಿದ್ದಾಳೆ ಅವಳು. ಹೌದಮ್ಮ, ಒಳ್ಳೇದಾಯ್ತಮ್ಮ. ಅಮ್ಮ, ನಾನು ಎದ್ರುಕೊಂಡ್ಬಿಟ್ಟೆ. ಸರಿ, ಯಜಮಾನ್ರ ಹತ್ರ ಹೇಳ್ದೆ. ಅವ್ರು ಹೇಳಿದ್ರು ಮನೆ ಮಾರಿ ಎಲ್ಲ ದುಡ್ಡು ಕೈಗೆ ಬಂದ್ಮೇಲೆ ಒಳ್ಳೆ ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡು ಬಿಸ್ನೆಸ್ ನ ಶುರು ಮಾಡ್ಕೊಳ್ಳೋಣ. ನಾನೀಗ ಮಾಡ್ತಾ ಇರೋ ಕೆಲಸನ ಬಿಟ್ಬಿಡ್ತೀನಿ, ನಾವು ಬಿಸ್ನೆಸ್ ಅಲ್ಲಿ ಇಳಿದ್ಬಿಡೋಣ ಅಂತ ಹೇಳಿದ್ರಮ್ಮ. ಹೌದೇನೆ ಪ್ರೀತಿ, ಒಳ್ಳೇದಾಗ್ಲಿ ಕಣಿಮ್ಮ. ನಾನು ನಿಮ್ ಬಿಸ್ನೆಸ್ಗೆ ಸಹಾಯ ಮಾಡ್ತೀನಿ. ಏನಾದ್ರು ಕೆಲಸ ಇದ್ರೆ ಕೊಡಿ, ಆಯ್ತಾ? ಅಮ್ಮ, ಬಿಸ್ನೆಸ್ ಬೇಕಾಗಿರೋ ಪ್ಲಾನ್ ಎಲ್ಲ ಮಾಡ್ಕೊಳ್ತಾ ಇದಾರಮ್ಮ. ಯಾವಾಗ ರಿಜಿಸ್ಟ್ರೇಷನ್ ಅಂತ ಹೇಳಮ್ಮ, ದುಡ್ಡು ಸಿಕ್ಕಿದ ತಕ್ಷಣ ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳಿದ್ರು. ಆಮೇಲೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಯ್ತು ಅಂದ್ರೆ ಈ ಕಾಗೆಹಳ್ಳಿಯಲ್ಲಿ ಒಂದು 10-20 ಜಾಗನ ನನ್ನ ಹೆಸರಿಗೆ ಕೊಡಿಸ್ತೀನಿ ಅಂತ ಹೇಳಿದಾರಮ್ಮ. ಆಮೇಲೆ ಸ್ವಲ್ಪ ಒಡವೆ ಎಲ್ಲ ಈಗಲೇ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಗೊತ್ತಮ್ಮ? ನಿನ್ಗೆ ಏನಾದ್ರು ಬೇಕಮ್ಮ? ಅದನ್ನ ಕೊಡ್ಸಕ್ ಕೇಳ್ತೀನಿ. ನನಗೀಗ ಸದ್ಯಕ್ಕೆ ಏನು ಬೇಡ ಪ್ರೀತಿ, ಇದೊಂದು ಚೈನ್ ಸಾಕು. ನೀನ್ ಏನಾದ್ರು ಹಾಕ ತಗೊಂಡು, ಆಯ್ತಾ? ಮತ್ತೆ ಬೇಗ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಹೇಳು, ಶುರು ಮಾಡಕ್ ಹೇಳು. ಇನ್ನು 2 ದಿನದಲ್ಲಿ ರಿಜಿಸ್ಟ್ರೇಷನ್ ಆಗತ್ತೆ, ದುಡ್ಡು ಬಂದ್ಬಿಡುತ್ತೆ. ಹೂನಮ್ಮ, ಹೇಳ್ತೀನಿ. ಅದೇ ಈಗ ಹೊರಗಡೆ ಹೋಗಿದ್ದಾರೆ, ಮಾತಾಡ್ಕೊಂಡ್ ಬರ್ತೀನಿ ಅಂತ ಬಂದ್ಮೇಲೆ ಹೇಳ್ತೀರಮ್ಮ. ಅಮ್ಮ, ಇನ್ನ ಇಬ್ರು ಅಣ್ಣಂದ್ರ ಹತ್ರ ಹೆಂಗಮ್ಮ ಹೋಗಿ ಮಾತಾಡ್ಸ್ಲಿ? ಅವ್ರಿಗೀಗ ನನ್ನ ಮೇಲೆ ಸಿಟ್ಟಿರತ್ತಲ್ಲಮ್ಮ. ಅವ್ರ ಹೆಂಗ ಹಾಳಾಗಿ ಹೋಗ್ಲಿ ಬಿಡು ಪ್ರೀತಿ, ನೀನ್ ಚೆನ್ನಾಗಿದೆ ಸಾಕು ನನಗೆ, ಆಯ್ತಾ? ಹೂನಮ್ಮ. ಅರೆ ಎಸದಕ್ಕೂ ಅಕ್ಕ, ನಿಮ್ದಕ್ಕೆ ವಿಷಯ ಗೊತ್ತಿಲ್ಲ? ಊರಲ್ಲಿ ಎಲ್ರಿಗೂ ಗೊತ್ತಿದೆ, ನಿಮ್ದಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ನಿಮ್ದಕ್ಕೆ ಫ್ರೆಂಡ್ ಐತಲ್ಲ ಅವರು. ಇಲ್ಲ ಬಾನು, ಸಣ್ಣ ಕಾಯಿ ತರ ಮನೆ ಬಿಟ್ಟು ಹೋಗಿದಾಳಂತ ನನಗೆ ಈ ವಿಷಯ ಗೊತ್ತೇ ಇಲ್ಲ ಬಿಡುವ. ಅರೆ ಹೌದು, ನಿಮ್ದಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಇಲ್ಲಿಂದ 4 ಏರಿಯಾ ಬಿಟ್ಟು ಆಚೆಗೆ ಒಂದ್ ಮನೆ ಆಯ್ತಲ್ಲ, ಅಲ್ಲೊಬ್ರು ಲಂಬಾಣಿ ಇದ್ದಾಳಲ್ಲ, ಅವಳದು ಮನೆಯಲ್ಲಿ ಬಾಡಿಗೆ ಐತೆ. 5,000 ರೂಪಾಯಿ ಐತೆ ಅಂತೆ ಆ ಮನೆಗೆ ಬಾಡಿಗೆ. ಓ ಹಂಗ? ಹಾ ಮತ್ತೆ ಅವ್ರದಕ್ಕೆ ಪಾಪ ಸ್ವೀಟ್ ಇದಕ್ಕೂ ಹಾಕ ಅಷ್ಟಿಗೆ ಕಷ್ಟ ಐತೆ. ಹಂಗಿರುವಾಗ ಅವ್ರದಕ್ಕೆ ಹತ್ತೆ ಈ ತರ ಮಾಡಿದ್ದು ತಪ್ಪು ತಾನೇ? ಹೌದ್ ಬಾನು, ನಿನ್ ಗೊತ್ತಿಲ್ಲ, ಆ ಕಾಲದಿಂದನೂ ಆ ಅಮ್ಮ ಹಂಗೆ. ನಾನ್ ನೋಡಿದ್ದೀನಲ್ಲ, ನಮ್ ಸಣ್ಣಕ್ಕ ಬಾಳ ಕಷ್ಟಪಟ್ಟಿತ್ತೆ ಆ ಹೆಂಗ್ಸತ್ರ. ಓ ಹೌದು. ಹೌದು ಬಾನು, ನಿನಗೆ ಗೊತ್ತಿಲ್ಲ. ಸರಿ ಬಿಡು, ನಾನು ಸಣ್ಣಕ್ಕನಿಗೆ ಏನಂತ ಫೋನ್ ಹಚ್ಚಿ ಕೇಳ್ತೀನಿ, ನಾನು ಮನೆಗೆ ಹೊಡ್ತೀನಿ. ಆಯ್ತು ಎಷ್ಟಕ್ಕ. ಅರೆ ಇದು ಸೀಟಿದಕ್ಕೂ ಹಾಕೋದು ತಮ್ಮ ಐತಲ್ಲ. ಅರೆ ಅಣ್ಣ, ಎಲ್ಲಿ ಹೋಗ್ತಾ ಇದ್ದೀರಾ? ಅಕ್ಕನ ಮನೆಗೆ. ಇಲ್ಲಿ ಬನ್ನಿ. ಅರೆ ಅಣ್ಣ, ನಿಮ್ದಕ್ಕೆ ವಿಷಯ ಗೊತ್ತಿಲ್ಲ? ಏನ್ ವಿಷಯ? ಅದು ನಮ್ದಕ್ಕೆ ಸೀಟಿದಕ್ಕೂ ಹಾಕ ಬೆಳಿಗ್ಗೆನೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತು. ಏನು, ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟ?
ಬಿಟ್ರಾ? ಅಕ್ಕ ಏನ್ ಹೇಳ್ತಾ ಇದೀರಾ? ಎಲ್ಲೋದ್ರು ಅಂತ ಗೊತ್ತಾ ನಿಮ್ಗೆ? ಅರೆ ಅಣ್ಣ, ಯಾಕೆ ಗಾಬರಿ ಆಗ್ತೀರಾ? ಅವರು ಬಾಡಿಗೆ ಮನೆಗೆ ಹೋಗಿದ್ದಾರೆ. ಇಲ್ಲಿಂದ ನೋಡಿ ಸ್ಟ್ರೈಟ್ ಹೋದ್ರೆ ಅಲ್ಲಿ 4ನೇ ಬೀದಿ ಬರುತ್ತೆ ನೋಡಿ. ಅಲ್ಲಿ ಹೋದ್ರೆ ಲಂಬಾಣಿದು ಮನೆ ಯಾವ್ದು ಅಂತ ಕೇಳಿದ್ರೆ ಹೇಳ್ತಾರೆ. ಅಲ್ಲೇ ಇರೋದು ಅವರು. ಹೌದಕ್ಕ, ಆಯ್ತು. ಪಾಪ ತುಂಬಾ ಗಾಬರಿಗೆ ಆಗ್ಬಿಟ್ರು. ಎಷ್ಟು ಫಾಸ್ಟ್ಗೆ ಹೋಗ್ತಾ ಇದ್ದಾರೆ. ಅಕ್ಕನ ಮೇಲೆ ಅಷ್ಟು ಪ್ರೀತಿ ಐತೆ. ಏನೋ ಸ್ವೀಟ್ ಇದಕ್ಕೂ ಹಾಕಾಗೆ ಏನೋ ಕಷ್ಟ ಬಂದ್ಬಿಟ್ಟಿದೆ. ಏನೋ ಒಂದು ತಮ್ಮ ಸಿಕ್ಕಿದಾರಲ್ಲ, ಒಳ್ಳೇದಾದ್ರೆ ಆಯ್ತು. ಟಮಾಟ, ಈರುಳ್ಳಿ, ಆಲೂಗಡ್ಡೆ, ಬದನೆಕಾಯಿ, ಕೊತ್ತಂಬರಿ ಸೊಪ್ಪು. ಅಕ್ಕ ಸೊಪ್ಪು ಬೇಕಾ? ಬನ್ನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ